ಕೆಲ್ಸನ ನಾನ್ ಪೂರ್ತಿ ಮಾಡ್ತೀನಿ. ಆ ದಿವ್ಯಾನ ಫಿನಿಶ್ ಮಾಡ್ದೇನೆ ನನಗೆ ನಿದ್ದೆ ಬರಲ್ಲ ಅನಂತ. ಶತ್ರುಶೇಷ ಇಲ್ದಾಗೆ ಮಾಡ್ಬೇಕು. ದಿವ್ಯಾ ಪಕ್ಕದಲ್ಲೇ ನಮ್ಮ ಕಡೆಯವನೊಬ್ಬ ಇದಾನಲ್ವಾ ಮೇಡಮ್, ನೀವೊಂದು ಮಾತು ಹೇಳಿದ್ರೆ ಅವನೇ ದಿವ್ಯಾನ ಸಾಯಿಸ್ಬಿಡ್ತಾನಲ್ವಾ? ಅವಳು ಅಷ್ಟು ಈಸಿಯಾಗಿ ಸಾಯಬಾರ್ದು. ಸಾಯೋಕ್ಕೂ ಮುಂಚೆ ಯಾಕೆ ಬದುಕಿದೀನೋ ಅಂತ ನೋವು ಪಡ್ಬೇಕು. ಯಾವ ವಂಶನ ಯಾವ ರಕ್ತನ ನೋಡಿ ಅವಳು ಮೆರೀತಿದ್ದಾಳೋ ಆ ವಂಶಕ್ಕೆ ಆ ರಕ್ತಕ್ಕೆ ತಾನು ಅರ್ಹಳಲ್ಲ ಅಂತ ಅವಳು ಕುಗ್ಗೋಗ್ಬೇಕು. ಲಿಟ್ರಲ್ ಆಗಿ ಅವಳು ರೋಡಿಗೆ ಬರಬೇಕು. ಅವಳನ್ನ ಸಾಯಿಸೋದು ನನ್ನ ಗುರಿ ಆಗಿದ್ರೆ ಅವಳನ್ನ ರೋಡಿಗೆ ತರೋದು ಚಾಣಕ್ಯ ಗುರಿ. ಅಂಕೆಗಳನ್ನ ನಂಬ್ಕೊಂಡಿರೋರ್ಗೆ ಅದೇ ಪ್ರಪಂಚ. ಈ ಲೆಕ್ಕಗಳು ಮನುಷ್ಯರ ಮನಸ್ಥಿತಿನ ಬದಲಾಯಿಸುತ್ತೆ. ಆದ್ರೆ ಅಸಲಿ ನಿಜ ಏನು ಅಂದ್ರೆ ಈ ಲೆಕ್ಕಗಳಿಗಿಂತ ಒಳ್ಳೆ ಗುಣಗಳೇ ದೊಡ್ಡದು. ಒಳ್ಳೆ ಗುಣ ಇಲ್ದೇ ಇರೋ ನಿತ್ಯ ಅವರಂತವರು ಈ ವಿಷಯನ ಯಾವತ್ತಿಗೂ ಒಪ್ಕೊಳ್ಳಲ್ಲಮ್ಮ. ಜೈ ಸಾರು ಗಂಗಾ ಮೇಡಮ್ ಸತ್ತೋದ್ರು ಬದಲಾಗ್ದಿರೋ ವ್ಯಕ್ತಿ, ಹೆತ್ತ ತಾಯಿ ಸತ್ತರೂ ಕೂಡ ಯೋಚನೆ ಮಾಡದಿರೋ ವ್ಯಕ್ತಿ ನೀವು ಹೇಳಿದ್ರೆ ಬದಲಾಗ್ತಾಳ ತಾಯಿ. ನನ್ನ ಚಾಣಕ್ಯ ಏಮಾರ್ಸೋಕ್ಕಾಗಲ್ಲ, ಮೋಸನೂ ಮಾಡೋದಿಲ್ಲ. ಶೇರ್ಸಿಂದ ಅವನ್ನ ಕೊಂಡ್ಕೊಂಡಿದ್ದೀನಿ. ಇವಾಗ ನಾನು ಏನ್ ಹೇಳಿದ್ರು ಕೇಳ್ತಾನೆ, ಏನ್ ಮಾಡು ಅಂದ್ರು ಮಾಡ್ತಾನೆ. ಕೈ ಗೊಂಬೆ ಹಾಗೆ ಆಡಿಸ್ತೀನಿ. ಬದಲಾಯಿಸ್ತೀನಿ ಅಂಕಲ್, ಎಲ್ಲರ ಮೈಂಡ್ ಸೆಟ್ನು ಬದಲಾಯಿಸ್ತೀನಿ ಅಂಕಲ್. ಮನುಷ್ಯರಾಗಿ ಬದಲಾಯಿಸ್ತೀನಿ. ಆಗ್ಲೇ ಅಲ್ವಾ ನಾನು ಜಯಸೂರ್ಯ ಮತ್ತೆ ಗಂಗಾ ಅವ್ರ ಮಗಳು ಅಂತ ಅನಿಸ್ಕೊಳ್ಳೋದು. ಮೇಡಮ್ ಮೇಡಮ್ ಸಾಯೋ ತರ ಒದ್ದಾಡ್ತಿದ್ಯಲ್ಲ ಯಾಕನಂತ? ಏನಾದ್ರೂ ಸಾವಿನ ಸುದ್ದಿ ತಗೊಂಡ್ ಬಂದ್ಯಾ? ಹೆಚ್ಚು ಕಮ್ಮಿ ಅಂತದ್ದೇ ಮೇಡಮ್. ಆ ದಿವ್ಯಾ ಹಾಗಾದ್ರೆ ನಮ್ ಕಡೆಯವನು ಅವಸರ ಪಟ್ಟು ಆಫೀಸಿಗೆ ಹೋಗ್ತಿರೋ ರೂಟ್ ಅಲ್ಲೇ ಅವಳನ್ನ ಮುಗಿಸ್ಬಿಟ್ನಾ ಏನೋ? ಇಲ್ಲ ಮೇಡಮ್, ಆ ದಿವ್ಯಾ ಕಾರಲ್ಲೇ ಸಾಯಿಸ್ಬಿಟ್ನಾ? ಇಲ್ಲ ಮೇಡಮ್. ಓ, ಪ್ರಾಣ ಭಯದಿಂದ ಹೊರಗಡೆ ಬರ್ದೇನೆ ಅವಳು ಮನೇಲೆ ಬಚ್ಚಿಟ್ಕೊಂಡಿದ್ದಾಳ? ಇದ್ಯಾವುದು ಅಲ್ಲ ಮೇಡಮ್. ಇನ್ನೇನು ಅಂತ ಹೇಳು. ಆ ದಿವ್ಯಾ ಡೈರೆಕ್ಟ್ ಆಗಿ ನಮ್ಮನೆಗೆ ಬಂದಿದ್ದಾಳೆ ಮೇಡಮ್. ಏನ್ ಮಾತಾಡ್ತಿದ್ಯಾ? ಅಮ್ಮ, ಮೇ ಐ ಕಮ್ ಇನ್? ಮೇಡಮ್, ಮನೆವರೆಗೂ ಬಂದು ಒಳಗಡೆ ಬರ್ಬೋದಾ ಅಂತ ಕೇಳ್ತಿದ್ದಾಳಲ್ಲ, ಯಾಕೆ ನಿಮ್ಮ ಮಗಳು? ಅವಳು ನನ್ ಮಗಳಲ್ಲ, ನನ್ ಅಕ್ಕನ್ ಮಗಳು. ಬರ್ತಾ ಇದ್ದೀನಿ ಚಿಕ್ಕಮ್ಮ. ಬಂದ್ಬಿಟ್ಟೆ. ನಾನ್ ಬಂದ್ಬಿಟ್ಟೆ.
ಬೇಟೆ ಆಡ್ಬೇಕಾಗಿರೋ ಮೇಕೆ ಮರಿ ಹುಡ್ಕೊಂಡು ಹುಲಿ ಗುಹೆಗೆ ಬಂದಾಗೆ ಎಷ್ಟು ಧೈರ್ಯ ಇದ್ರೆ ಇಲ್ಲಿಗೆ ಬರ್ತೀಯೇ? ನಮ್ ರಕ್ತದಲ್ಲಿರೋದು ಆ ಧೈರ್ಯನೇ ಅಲ್ವಾ ಚಿಕ್ಕಮ್ಮ? ಸೇಮ್ ಬ್ಲಡ್ ಸೇಮ್ ಗಟ್ಸ್. ಆದ್ರೂ ನಾನು ಈ ಮನೆಗ್ ಬರೋದಕ್ಕೆ ಧೈರ್ಯ ಬೇಕಾಗಿಲ್ಲ, ಸಂಬಂಧ ಸಾಕು. ಸಂಬಂಧನ? ಹೌದು, ಪ್ರಾಣ ಇರೋವರೆಗೂ ಹೆತ್ತ ಪ್ರೀತಿಗೆ ಬೆಲೆ ಕೊಟ್ಟು ಕರುಣಿನ ಬಂಧಕ್ಕೋಸ್ಕರ ತನ್ನ ಪ್ರಾಣನೇ ಪಣಕ್ಕಿಟ್ಟಿದ್ದ ದೊಡ್ಡ ಮಹಾ ತಾಯಿ. ವ್ಯಾಪಾರ ರಂಗದಲ್ಲಿ ಸೋಲಿಲ್ಲದ ವ್ಯಕ್ತಿಯಾಗಿ ಆ ಚಾಣಕ್ಯನನ್ನೇ ಮೀರ್ಸೋ ಲೇಡಿ ಚಾಣಕ್ಯಳಾಗಿ, ಐರನ್ ಲೇಡಿಯಾಗಿ ಚರಿತ್ರೆನೇ ಸೃಷ್ಟಿಸಿದ ನಂಬರ್ 1 ಬಿಸ್ನೆಸ್ ವುಮೆನ್ ಶ್ರೀಮತಿ ರೂಪಾ ಶ್ರೀನಿವಾಸ್ ಮೊಮ್ಮಗಳಾಗಿ, ವಾರಸ್ದಾರಳಾಗಿ ಅವರ ಆಶೀರ್ವಾದ ತಗೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ.